ಯಾರಿಗೋ ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ? ಬರಬೇಕಿರುವ ದುಡ್ಡು ಬರ್ತಾನೇ ಇಲ್ಲ. ಸಾಲ ಮಾಡಿ ದುಡ್ಡು ಕೊಟ್ಟಿರುವಂತಹದ್ದು ಹಾಗೆ ಹೊರಟೋಗಿದೆ. ಅವರು ಮಾಡಿರುವ ಸಾಲಕ್ಕೆ ನಾವು ತೀರಿಸುವ ಪರಿಸ್ಥಿತಿ ಎದುರಾಗಿದೆ. ದಯವಿಟ್ಟು ನಮ್ಮ ದುಡ್ಡು ಮತ್ತೆ ಬಂದು ಕೈ ಸೇರುವಂತೆ ಮಾಡಿಕೊಡಿ ಅಂತ ಕೆಲವರು ಕೇಳಿದ್ರು. ಅವರಿಗೆಲ್ಲ ಪರಿಹಾರ ಹೇಳ್ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಫಲಿತಾಂಶ ಬಂದಿದೆ. ಈ ಪರಿಹಾರದಲ್ಲಿ ದುಡ್ಡಿನ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ಶಾಶ್ವತವಾಗಬೇಕು. ಹಣಕಾಸಿನ ಸಮಸ್ಯೆ ಪರಿಹಾರ ಆಗಬೇಕು, ಸಾಲದ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಮೊದಲು ಈ ತಕ್ಷಣ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸೂಕ್ತವಾದ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ಮಾಡಿಕೊಡುತ್ತಾರೆ. ಈ ರೀತಿ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ. ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮ್ಮ ಮನೆ ಹತ್ತಿರ ಇರುವಂತಹ ಎಕ್ಕದ ಗಿಡ ತುಂಬಾ ಶ್ರೇಷ್ಠವಾದದ್ದು. ಈ ಎಕ್ಕದ ಗಿಡದ ಬುಡದಲ್ಲಿ ನೀವು ಈ ಕೆಲವು 3 ವಸ್ತುಗಳನ್ನು ಇಟ್ಟು ಸಂಕಲ್ಪ ಮಾಡಬೇಕು. ಅದರಲ್ಲಿ ಮೊಟ್ಟ ಮೊದಲನೇದು ಅರಿಶಿಣದ ಕೊಂಬು, ಎರಡನೆಯದು 1 ಮುಷ್ಟಿ ಕಲ್ಲುಪ್ಪು, ಮೂರನೆಯದು ಮಹಾಲಕ್ಷ್ಮಿ ಯಂತ್ರ. ಈ ಮಹಾಲಕ್ಷ್ಮಿ ಯಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ. ದುಡ್ಡನ್ನು ಆಯಸ್ಕದಂತೆ ಸೆಳೆಯುವ ಒಂದು ದೈವಜ್ಞ ಶಕ್ತಿ ಇರುವುದರಿಂದ ಈ ಒಂದೇ ಒಂದು ಯಂತ್ರವನ್ನು ನಿಮ್ಮ ಬೀರುವಿನ ಒಳಭಾಗದಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಎಕ್ಕದ ಗಿಡದ ಬುಡದಲ್ಲಿ ಅರಿಶಿಣದ ಕೊಂಬು, ಕಲ್ಲುಪ್ಪು ಮತ್ತು ಈ ಮಹಾಲಕ್ಷ್ಮಿ ಯಂತ್ರ ಒಟ್ಟಿಗೆ ಪ್ರತಿಷ್ಠಾಪನೆ ಮಾಡಿ ಗಂಧದ ಕಡ್ಡಿಯನ್ನು ಹಚ್ಚಿ ದೈವ ಅನುಗ್ರಹ ಪ್ರೇರಣೆ ಆಗಲು ಎಕ್ಕದ ಗಿಡವನ್ನು ಪೂಜೆ ಮಾಡಿದ ಬಳಿಕ ಹಾಗೆಯೇ ಕೆಳಭಾಗದಲ್ಲೂ ಇಟ್ಟಂತಹ ವಸ್ತುಗಳಿಗೆ ಪೂಜೆ ಮಾಡಿ ಬೇಡ್ಕೊಳ್ಬೇಕು. ದುಡ್ಡು ಕಾಸಿನಲ್ಲಿ ತುಂಬ ಸಮಸ್ಯೆ ಆಗಿದೆ. ಇಂತಹ ವ್ಯಕ್ತಿಗೆ ಇಂತಹವರಿಂದ ದುಡ್ಡನ್ನು ಇಸ್ಕೊಟ್ಟಿದ್ದೀವಿ, ವಾಪಸ್ಸು ದುಡ್ಡು ಬರ್ತಾನೆ ಇಲ್ಲ, ಸಾಲ ಮಾಡುವ ಪರಿಸ್ಥಿತಿ ಎದುರಾಗಿದೆ, ಯಾರೋ ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸುವಂತೆ ಆಗಿದೆ, ನಮ್ಮ ದುಡ್ಡಿನ ಸಮಸ್ಯೆಗಳು ಪರಿಹಾರ ಆಗಲಿ, ಸಾಲಗಳು ಬೇಗ ತೀರಿ ಹೋಗಲಿ ಅಂತ ಹೇಳಿ ಈ ಒಂದು ಸಂಕಲ್ಪ ಮಾಡಿ ಅದನ್ನು ಅಲ್ಲಿಯೇ ಇಟ್ಟು ಬನ್ನಿ. ಮಹಾಲಕ್ಷ್ಮಿ ಯಂತ್ರವನ್ನು ಮನೆಗೆ ತಂದು ದೇವರ ಮನೆಯಲ್ಲಿ ಪೂಜೆ ಮಾಡಿ. ಹೀಗೆ ಕೇವಲ 3 ದಿನ ಪೂಜೆ ಮಾಡಿ ನೋಡಿ. ಕೆಲವೊಂದೊಂದು ತುಂಬ ಪವರ್ಫುಲ್ ಆಗಿರುವಂತಹ ಲಕ್ಷ್ಮೀ ಮಂತ್ರವನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ನಿಮಗೆ ಉಪದೇಶ ಮಾಡಿ ಹೇಳಿಕೊಡುತ್ತಾರೆ ಮತ್ತು ಮಹಾಲಕ್ಷ್ಮಿ ಯಂತ್ರವನ್ನು ಕೂಡ ನೀಡುತ್ತಾರೆ. ಇದನ್ನು ಅವರಿಗೆ ಕೇಳಿ ಪಡೆದುಕೊಳ್ಳಿ. ಅವರು ಹೇಳಿದ ಹಾಗೆ ಮಾಡಿ ನೋಡಿ. ನಿಮ್ಮ ದುಡ್ಡು ಎಲ್ಲೂ ಹೋಗೋದಿಲ್ಲ, ಮತ್ತೆ ಬಂದು ನಿಮ್ಮ ಕೈಗೆ ಸೇರುವಂತೆ ಆಗುತ್ತದೆ. ಖಂಡಿತ ಒಳ್ಳೆಯದಾಗುತ್ತೆ.